ಹಾಯ್ ಗಾಯ್ಸ್, ಇವತ್ತು ನಾನು ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಎಣ್ಗಾಯಿ ಮಾಡೋದಕ್ಕೆ ಫಸ್ಟು ಒಂದು ಬಾಣಲಿ ಅಥವಾ ನಿಮ್ಮ ಮನೆಯಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ತೊಗೊಳ್ಳಿ. ಅದಕ್ಕೆ ಜಾಸ್ತಿ ಆಯಿಲ್ ಹಾಕ್ಕೊಳ್ಳಿ, ಬಿಕಾಸ್ ಜಾಸ್ತಿ ಆಯಿಲ್ ಹಾಕಿದ್ರೇ ನಿಮಗೆ ಎಣ್ಗಾಯಿ ಟೇಸ್ಟ್ ಚೆನ್ನಾಗಿ ಬರೋದು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ನೀವು ಬದನೆಕಾಯಿ ಹಾಕಿ. ಬದನೆಕಾಯಿನ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬದನೆಕಾಯಿ ಬೇಯುತ್ತೆ. ಅದಾದಮೇಲೆ ಆನಿಯನ್ನು ಮತ್ತು ಟೊಮೆಟೊನು ಒಗ್ಗರಣೆಗೆ ಹಾಕಿ, ಒಂದು ಆನಿಯನ್ ಹಾಕಿ. ನೀವು ಅರ್ಧ ಕೆಜಿ ಬದನೆಕಾಯಿ ತೊಗೊಳ್ತಿದ್ದೀರಾ ಅಂತಂದರೆ ಒಂದು ಆನಿಯನ್ ಮೀಡಿಯಮ್ ಸೈಜ್ದು ಹಾಕಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಅದಾದಮೇಲೆ ಒಂದು ಟೊಮೆಟೊ ಫುಲ್ ಹಾಕಿ. ಅದಾದಮೇಲೆ ನೀವು ಖಾರದ ಪುಡಿ ಹಾಕಿ, ಅಚ್ಚ ಖಾರದ ಪುಡಿ ಹಾಕಿ ಆದಮೇಲೆ ನೀವು ರುಬ್ಬೋದಕ್ಕೆ ಹೋಗಿ. ರುಬ್ಬೋದಕ್ಕೆ ಏನೇನು ಬೇಕಂತಂದರೆ ಒಂದು ಈರುಳ್ಳಿ, ಅರ್ಧ ತೆಂಗಿನಕಾಯಿ, 2 ಫುಲ್ ಉಂಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ಮನೆ ಖಾರದ ಪುಡಿ ನಿಮಗೆ 3 to 4 ಟೇಬಲ್ ಸ್ಪೂನ್. ನೀವು ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮೀಡಿಯಮ್ ಖಾರ ಬೇಕು ಅಂತಂದರೆ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಕೊಂಡು ಇವಾಗ ಆಲ್ರೆಡಿ ನಾವು ಈರುಳ್ಳಿ ಆ್ಯಂಡ್ ಟೊಮೆಟೊ ಹಾಕಿದ್ದೀವಿ. ಅದಾದಮೇಲೆ ರುಬ್ಬಿರೋ ಖಾರ ಹಾಕಿ ಆದಮೇಲೆ ಗರಂ ಮಸಾಲ ಹಾಕಿ 1/2 ಟೇಬಲ್ ಸ್ಪೂನ್ ಹಾಕಿ. ನಾನು ಯೂಸ್ ಮಾಡಿರೋ ಗರಂ ಮಸಾಲ ನಮ್ಮ ಅಮ್ಮನೇ ಮಾಡಿರೋದು. ನಿಮ್ಗೇನಾದರೂ ಗರಂ ಮಸಾಲ ಅದು ಪೌಡರು ಹೋಮ್ ಮೇಡ್ ಬೇಕಂತಂದರೆ ಗರಂ ಮಸಾಲ ಅಂತ ಕಾಮೆಂಟ್ ಮಾಡಿ, ನಾನು ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ನಿಮಗೆ ಹೇಳ್ತೀನಿ. ಅದಾದಮೇಲೆ ಸಾಲ್ಟ್ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಕುದಿಸಿ, 1-2 ಕುದಿ ಕುದಿಸಿ. ಅದಾದಮೇಲೆ ಆಗಲೇ ಫಸ್ಟೇ ಹುಣಸೆಹಣ್ಣು ನೆನೆಯೋದಕ್ಕೆ ಇಟ್ಕೋಬೇಕು. ನಾನು ಹಳೆ ಹುಣಸೆಹಣ್ಣು ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಹೊಸ ಹುಣಸೆಹಣ್ಣಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀವು ಒಂದು 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಈ ಥರ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳಿ. ಈ ಥರ ಎಣ್ಣೆ ಬಿಟ್ಟಿದೆ ಅಂತಂದರೆ ನಿಮ್ಮ ಎಣ್ಗಾಯಿ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.